ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾಂ, ನೋಡ್ತಾ ಇದ್ದೀವಿ. ಓಕೆ, ಯಾರು ವಿನ್ ಅಂದ್ರೆ ಚೆನ್ನಾಗಿರುತ್ತೆ ಸರ್? ಸಂಗೀತ ಸಂಗೀತ ವಿನ್ ಆದ್ರೆ. ಸಂಗೀತವನ್ನ ಸಂತೋಷ ಫ್ಯಾನ್ ನಾವು, ಅವರಿಗೆ ಗ್ಯಾರಂಟಿ ಗೆಲ್ಲೋದು. ಓಕೆ, ಬಟ್ ಅವ್ರು ಟಾಪ್ 2 ಅಲ್ಲಿ ಇದ್ರು. ಇಲ್ಲ, ಮುಂದೆ ಗೆಲ್ಕೋತ ಹೋಗ್ತಾರೆ ಅಂತ ನಮ್ಮ ಅನಿಸಿಕೆ. ಸುದೀಪ್ ಸರ್ ಪಕ್ಕದಲ್ಲಿ ಯಾರೆಲ್ಲ ವರ್ತೂರ್ ಸಂತೋಷ್, ಡ್ರೋನ್ ಪ್ರತಾಪ್. Anybody, not even question male, female. Sangeeta, it's okay. I think leading is Sangeeta. ಮೋಸ್ಟ್ಲಿ ನಮಗೆ ಸಂಗೀತನೂ ವಿನಯ್ ಇರುತ್ತೆ. ವಿನಯ್ ಇರ್ತಾರೆ. ವಿನಯ್. ವಿನಯ್ ವಿನ್ ಆಗ್ತಾರೆ. ಸುದೀಪ್ ಸರ್ ಇಬ್ರು ಕೈ ಹಿಡ್ಕೊಂತಾರೆ ಫೈನಲ್ ಅಲ್ಲಿ. ಯಾರ್ಯಾರ್ದಾಗಿರ್ಬೋದು? ವಿನಯ್ ಮತ್ತು ಸಂಗೀತ. ಮೇಡಮ್, ನಮ್ಮ ಅನಿಸಿಕೆ ಸಂಗೀತ ಚಾನ್ಸ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರು ಬಿಟ್ಟರೆ ರೋಲ್ ಪ್ರತಾಪ್ ಕಷ್ಟ ಬೀಳ್ತಾ ಇದ್ದಾನೆ, ಅವನು ಚಾನ್ಸ್ ಇದೆ ಟು ಮಾಡಲಿ. ಅವನು ತುಕಾಲಿ ಬಂದು ಕಾಮಿಡಿನೇ ಬಿಡಿ, ಸುಮ್ಮನೆ ಇಟ್ಕೊಂಡಿರ್ತಾರೆ. ಫಿಲಮ್ ಸಾಧು ಕೋಕಿಲ್ ಇದ್ದಂಗೆ ಅವ್ನು ಇಟ್ಕೊತಾರೆ, ಕಲಿಸ್ತಾರೆ ಅಷ್ಟೇ. ಕೊಟ್ಟರೆ ರೋಲ್ ಪ್ರತಾಪ್ ಕೊಟ್ಟರೆ ಒಳ್ಳೇದೇ, ಪಾಪ ಬರ್ತಂದ ಬಂದಿದ್ದಾನೆ. ತಪ್ಪು ಒಂದ್ಸಲ ಎಲ್ಲ ಮಾಡೇ ಮಾಡ್ತಾರೆ, ಬಟ್ ಒಂದ್ಸಲ ದ್ರೋಣ ಪ್ರತಾಪ್ ಕೊಟ್ಟರೆ ದ್ರೋಣ ಪ್ರತಾಪ್ ಒಳ್ಳೇದು ಅಂತ ನನ್ನ ಅನಿಸಿಕೆ. ಪ್ರತಾಪ್. ಸುದೀಪ್ ಸರ್ ಜೊತೆ ಪಕ್ಕದಲ್ಲಿ ನಿಂತ್ಕೊಳ್ಳೋದು ಇಬ್ರು ಯಾರು? ಪ್ರತಾಪ್ ಸಂಗೀತ. ಸಂಗೀತ. ನಿಮ್ಗೆ? ಪ್ರತಾಪ್ ಸಂಗೀತ. ಓಕೆ. ವಿನಯ್ ಅಂತ ಅನ್ಕೊಂಡಿದ್ದೀವಿ. ಸುದೀಪ್ ಸರ್ ಪಕ್ಕದಲ್ಲಿ ಯಾರು ನಿಂತ್ಕೊಳ್ಳೋದು? ಕಾರ್ತಿಕ್ ಮತ್ತು ವಿನಯ್ ಇರಬೇಕು ಅಂತ ನಮ್ಮ ಆಸೆ, ಬಟ್ ಸಂಗೀತ ಮತ್ತು ವಿನಯ್ ಇರ್ತಾರೆ ಅಂತ ನಾವು ಅನ್ಕೊತೀವಿ. ನಮ್ಮ ಪ್ರಕಾರ ಬಂತು ಅಂದರೆ ಕಾರ್ತಿಕ್ ಅವರು ಇದ್ದಾರೆ, ಬಟ್ ಪ್ರತಾಪ್ ಇಲ್ಲ ವರ್ತೂರ್ ಬಂದರೆ ನಮ್ಗೆ ಇನ್ನೂ ಒಳ್ಳೆಯದೇ. ಬಿಗ್ ಬಾಸ್ ಮನೇಲಿ ಪ್ರತಾಪ್ ಅವನ ಆಟ ಆಡಿದ್ದಾನೆ, ಅದು ಸ್ವಲ್ಪ ಅವ್ರದ್ದು ಆಚೆ ಕಡೆ ಬೇಜಾನಿತ್ತು, ಅದು ಬೇಡ. ಮನ್ಸ ಯಾರು ತಪ್ಪು ಮಾಡಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಓಕೆನಾ. ಇನ್ನು ಸಂಗೀತ ಹೇಳ್ಬೇಕು, ಯಾರು ಬೇಕೋ ಅವ್ರನ್ನ ಕಾರ್ಡ್ ಪ್ಲೇ ಮಾಡ್ತಾರೆ. ಮೇಡಮ್, ವಿನಯ್, ಅಲ್ಲಿಂದ ಅವ್ರ ಜೊತೆ ಇನ್ನೊಬ್ಬರು ಎರಡು ಕೈ ಅಂತಂದರೆ ಸಂಗೀತ. ಮೇ ಬಿ ಸಂಗೀತ ವಿನ್ ಆಗ್ಬೋದು. ಇದರಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗೋ ಚಾನ್ಸಸ್ ಇದೆಯಾ? ಹಾಂ, ಅಂದ್ಕೋತೀನಿ. ಬಿಕಾಸ್ ತುಂಬ ಫೀಮೇಲ್ ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು, ಸೊ ಅವ್ರು ಗೆಲ್ಬೋದು ಅನ್ಕೋತೀನಿ. ನನಗೆ ಮೋಸ್ಟ್ಲಿ ಸಂಗೀತನೇ ವಿನ್ ಆಗೋದು ಅನಿಸುತ್ತೆ. ಈ ಸಲ ಮೇಲ್ ಕಂಟೆಸ್ಟೆಂಟ್ ವಿನ್ ಆಗೋ ಚಾನ್ಸಸ್ ಇದೆಯಾ ಅಥವಾ ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗೋ ಚಾನ್ಸಸ್? ಫೀಮೇಲ್ ಕಂಟೆಂಟ್ ವಿನ್ ಆಗೋ ಚಾನ್ಸಸ್ ಇದೆ. ಹೋದ್ಮೇಲೆ ಒಂದು ಅವಕಾಶ ಸಿಕ್ಕಿದ ಮೇಲೆ ಯಾವ ಥರ ಉಪಯೋಗಿಸ್ಕೊಳ್ಳೋದು ಅದು ಅವ್ರಿಗೆ ಗೊತ್ತಿರಬೇಕು. ನಾವು ಕುತ್ಕೊಂಡು ನೋಡೋರಿಗೆ ನಮಗೆ ಏನೇನೋ ಮಾಡ್ಬೋದಲ್ಲ ಅಂತ ಅನ್ನಿಸ್ತದೆ. ಅವ್ರು ಅದನ್ನು ಮಾಡ್ತಾ ಇಲ್ಲ, ಸುಮ್ಮನೆ ಕುತ್ಕೊಂಡು ಮಾತಾಡೋದಕ್ಕೆ ಅಲ್ಲೇ ಬೇಕಾ ಮಾತಾಡೋಕ್ಕೆ, ಈ ಹೊರಗಡೆನೂ ಬಂದರೂ ಮಾತಾಡ್ಬೋದು. ಫಿಮೇಲ್ ಕಂಟೆಸ್ಟೆಂಟೇ ವಿನ್ ಆಗಬೇಕು ಅಂತ ನಮಗೂ ಆಸೆ ಇದೆ. ಸೊ ಸಂಗೀತ ಅವರು ಸ್ಟಾರ್ಟಿಂಗಿಂದನೂ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಟಾಸ್ಕ್ ಆಡ್ತಾರೆ. ಇವಾಗ ಕ್ಯಾಪ್ಟನ್ ಆಗಿದ್ದಾರೆ, ಕ್ಯಾಪ್ಟನ್ಸಿನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲೂ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇದು ಮಾಡಿಲ್ಲ, ಆನ್ಸರ್ ಕೊಟ್ಟಿದ್ದಾರೆ. ಸೊ ಅವರೇ ವಿನ್ ಆಗ್ತಾರೆ, ಅವರೇ ವಿನ್ ಆಗಬೇಕು ಅಂತ ನಮಗೆ ಇಷ್ಟ ಇದೆ. ಮೋಸ್ಟ್ ಪ್ರಾಬಬ್ಲಿ ಈ ಸರಿ ಸಂಗೀತ ಫಿನಾಲ್ಗೆ ಒಂದು ಇದು ಸಿಕ್ಕಿದೆ, ಚಾನ್ಸ್ ಸಿಕ್ಕಿದೆ. ಪ್ಲಸ್ ಒಂದು ಪ್ರತಾಪ್ಗೆ ಒಂದು ಹೈಯೆಸ್ಟ್ ವೋಟ್ಸ್ ಬರೋ ಚಾನ್ಸಸ್ ಇದೆ. ಈ ಸೀಸನಲ್ಲಿ ಮೋಸ್ಟ್ಲಿ ಶೃಂಗೇರಿ ಸಂಗೀತ, ಶಿ ಈಸ್ ಬೆಸ್ಟ್ ಪ್ಲೇಯರ್. ನನಗೆ ಸಂಗೀತ ವಿನ್ ಆಗಬೇಕು ಅಂತ ಆಸೆ. ಶ್ರುತಿ ಅಮ್ಮ ನೆಕ್ಸ್ಟ್ ಸಂಗೀತ ಅವರು ಇರ್ತಾರೆ. ಹೌದು ಹೌದು ಹೌದು. ವರ್ತೂರ್ ಸಂತೋಷ್ ಅವರೇ, ಹಳ್ಳಿಕಾರ ಅವರು. ಬಿಗ್ ಬಾಸಲ್ಲಿ ವಿನಯ್ ಅನಿಸುತ್ತೆ. ನನಗೂ ಅಷ್ಟೆ, ವಿನಯ್. ಸುದೀಪ್ ಸರ್ ಪಕ್ಕದಲ್ಲಿ ಫಿನಾಲೆಯಲ್ಲಿ ಟಾಪ್ 2 ಅಲ್ಲಿ ಯಾರು ನಿಂತ್ಕೊಬೋದು? ವಿನಯ್ ಮತ್ತು ಸಂಗೀತ. ವಿನಯ್ ಮತ್ತು ಕಾರ್ತಿಕ್. ವಿನಯ್ ಅಥವಾ ಸಂಗೀತ ಶೃಂಗೇರಿ ಆಗ್ತಾರೆ ಅನಿಸ್ತಾ ಇದೆ. ಯಾರು ಹುಡುಗಿ ವಿನ್ ಆಗೋ ಚಾನ್ಸ್ ಇದೆಯಾ? ಆಗ್ಬೋದು, ಸಂಗೀತ ಆದರೆ ಆಗ್ಬೋದು. ನನಗೇನೋ ಕಾರ್ತಿಕ್ ವಿನ್ ಆಗಬೇಕು ಅಂತ ಆಸೆ ಇದೆ. ಸುದೀಪ್ ಸರ್ ಫೈನಲ್ ಅಲ್ಲಿ ಕೈ ಹಿಡ್ಕೊಂತಾರೆ ಇಬ್ರದ್ದು, ಯಾರ್ದಾಗಿರ್ಬೋದು? ಒಂದು ಕಾರ್ತಿಕ್ಕು, ಇನ್ನೊಂದು ಸಂಗೀತದಾಗಿರಬೇಕು. ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗೋ ಚಾನ್ಸಸ್ ಇದೆಯಾ ಈ ಸರಿ?